ಸರ್ ಇದು ಮೇಕ್ ಇನ್ ಇಂಡಿಯಾ ಕಂಪ್ನಿ, ಮೇಡ್ ಇನ್ ಇಂಡಿಯಾ ಕಂಪ್ನಿ, ಇದು ಕನ್ನಡಿಗರ ಕಂಪ್ನಿ, ಇದು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರುವಂಥ ಕಂಪನಿ, ISI ಮತ್ತೆ ISO ಇರುವಂಥ ಕಂಪನಿ. ಇದು ನಮ್ಮಲ್ಲಿ 80ಕ್ಕಿಂತ ಹೆಚ್ಚಿಗೆ ಜನ ಕೆಲಸ ಮಾಡ್ತಾ ಇದ್ದಾರೆ. ಶೀಟ್ ಮನೆ, ಎಂಚಿನ ಮನೆ, ರೈತರಿಗೆ ಮತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಾನೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವ್ರಿಗೆ ಕಡಿಮೆ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ. ಸರ್ ನಮ್ಮಲ್ಲಿರೋ ಪ್ರಾಡಕ್ಟ್ನ 10,000 ರೂಪಾಯಿ ತಗೊಳ್ಳಿ, 1 ಲಕ್ಷ ತಗೊಳ್ಳಿ, ಜಸ್ಟ್ ಪೇ 999. ಹೊಸದಾಗಿ ನೀವು ಒಂದು ಕನ್ಸಿನ ಮನೆ ಕಟ್ಟಿದ್ದೀರಾ, ನಿಮಗೆ ಬೇಕಾಗಿರುವಂಥ ಸೋಲಾರ್ ವಾಟರ್ ಹೀಟ್ರು, ಎಲೆಕ್ಟ್ರಿಕಲ್ ಚಿಮ್ನಿ, ಗೀಸರು, RO, ಸಾಫ್ಟ್ನರು ಇಷ್ಟು ಕೂಡ ಕಾಂಬೋದಲ್ಲಿ ಬೇಕಾ, ಒಳ್ಳೆ ಪ್ರೈಸಲ್ಲಿ ಬೇಕಾ, EMI ಕೂಡ ಬೇಕಾ, ಹಾಗಾದ್ರೆ ಸುಪೀರಿಯರ್ ಸೋಲಾರ್ಗೆ ಬನ್ನಿ. ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್. ಸರ್ ನಿಮ್ಮ ಮನೆ ಮೇಲ್ಗಡೆ ಹಳೆ ಸೋಲಾರ್ ಇದೆಯಾ, ಆ ಸೋಲಾರ್ ಏನಾದರೂ ಸೋರ್ತಾ ಇದೆಯಾ, ಅಥವಾ ಆ ಸೋಲಾರ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ, ಇಲ್ಲ ಆ ಸೋಲಾರ್ನ ಸರ್ವಿಸ್ ಮಾಡ್ಕೊಡ್ಬೇಕಾ, ಎನಿ ಮಾಡಲ್, ಎನಿ ಮೇಕ್, ಎನಿ ಕಂಡೀಷನ್ ಇದ್ರೂ ಕೂಡ ನಾವು ಆ ಪ್ರಾಡಕ್ಟ್ನ ಒಳ್ಳೆ ರೇಟ್ಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಜೊತೆಗೆ EMI ಕೊಟ್ಟು ಸೇಮ್ ಡೇ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಒಂದು ಹೊಸ ಮನೆ ಕಟ್ತಾ ಇದ್ದೀರಾ, ಒಂದು ಒಳ್ಳೆ ಸೋಲಾರು, ಒಳ್ಳೆ ಚಿಮ್ನಿ ತಗೋಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ, ಸುಪೀರಿಯರ್ ಸೋಲಾರ್ಗೆ ಬನ್ನಿ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಪ್ರೈಸು, ಒಳ್ಳೆ ಸರ್ವಿಸ್. ನಿಮ್ಮ ಮನೆ ಹಳ್ಳಿನಲ್ಲಿ ಇದೆಯಾ, ನಿಮ್ದು ಶೀಟ್ ಮನೆ ಇದೆಯಾ, ಎಂಚಿನ ಮನೆ ಇದೆಯಾ, ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ದಿನ ತಣ್ಣೀರಿನಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರಾ, ನಿಮ್ಮ ಹುಡುಗರು ಕೂಡ ಬಿಸಿನೀರಲ್ಲಿ ಸ್ನಾನ ಮಾಡಬೇಕಾ, ಆದರೆ ನಿಮ್ದು ಎಂಚಿನ ಮನೆ ಆಗಿರಲಿ, ಶೀಟ್ ಮನೆ ಆಗಿರಲಿ, ಅದಕ್ಕೆ ಅಂತಲೇ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಇದೆ. ಸೊ ನೀವು ಕಾಲ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳಿ. ಸರ್ ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತೇಳಿ. ನಮ್ಮ ಬ್ರ್ಯಾಂಡು ಸುಪೀರಿಯರ್ ಸೋಲಾರ್ ಸಿಸ್ಟಮು. ನಮ್ಮ ಬ್ರ್ಯಾಂಡ್ ಸ್ಟಾರ್ಟ್ ಆಗಿ 10 ವರ್ಷ ಆಯಿತು. ನಾವು ಇದುವರೆಗೂ ನಮ್ಮದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರೋದ್ರಿಂದ ಕಸ್ಟಮರ್ಗೆ ಒಳ್ಳೆ ಸರ್ವಿಸು, ಒಳ್ಳೆ ಪ್ರೈಸು, ಒಳ್ಳೆ ಕ್ವಾಲಿಟಿ ಕೊಟ್ಟು 1 ಲಕ್ಷಕ್ಕಿಂತ ಹೆಚ್ಚಿಗೆ ಕಸ್ಟಮರ್ನ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಕಸ್ಟಮರ್ ಆಗಿ ಮಾಡಿದ್ದೀವಿ. ನಮ್ಮಲ್ಲಿ 150ಕ್ಕಿಂತ ಹೆಚ್ಚು ಡೀಲರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ ಆಲ್ ಓವರ್ ಕರ್ನಾಟಕ ಇದ್ದಾರೆ. ನಮ್ಮಲ್ಲಿ 80ಕ್ಕಿಂತ ಹೆಚ್ಚಿಗೆ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗುರಿ ಏನಂತಂದರೆ ಕಸ್ಟಮರ್ಗೆ ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್. ಸರ್ ನಮ್ಮ ವೀಕ್ಷಕರಿಗೆ ಈಗ ನಿಮ್ಮ ಕಂಪನಿಯಲ್ಲಿ ಏನೇನು ಪ್ರಾಡಕ್ಟ್ಗಳು ಸಿಗುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ನಮ್ಮಲ್ಲಿ ಮೇಜರ್ ಸೋಲಾರ್ ವಾಟರ್ ಹೀಟ್ರು, ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರು, ಹೀಟ್ ಪಂಪು, ವಾಟರ್ ಸಾಫ್ಟ್ನರು, ಗುಜರಾತ್ ಬಾಯ್ಲರು ಮತ್ತೆ ಸೋಲಾರ್ ಲೈಟಿಂಗ್ ಇಷ್ಟು ಕೂಡ ನಾವು ಸೇಲ್ಸ್, ಸರ್ವಿಸು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಷ್ಟು ಕೂಡ ನಾವು ಮಾಡ್ತೀವಿ. ಓಕೆ ಸರ್. ಸರ್ ತುಂಬಾ ಜನಕ್ಕೆ ಸೋಲಾರ್ ವಾಟರ್ ಹೀಟರ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಹಾಗಂದ್ರೆ ಏನು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ಸೋಲಾರ್ ವಾಟರ್ ಹೀಟರ್ ಅಂದರೆ ಸೂರ್ಯನ ಶಾಖದಿಂದ ಬಿಸಿ ನೀರನ್ನ ಕಾಯಿಸೋದು ಅಂತೇಳಿ. ಸೊ ಇವಾಗ ಏನಾಗ್ತಿದೆ ಅಂದರೆ 80% ಜನ ಬಿಸಿನೀರನ್ನೇ ಸ್ನಾನ ಮಾಡ್ತಾರೆ ಪ್ರತಿದಿನ. ಅದಕ್ಕೆ ಅವರು ಬೇರೆ ಬೇರೆ ಐಟಮ್ಗಳಿಂದ ಅವರು ನೀರು ಕಾಯಿಸ್ತಾರೆ. ಒಬ್ಬೊಬ್ಬರು ಎಲೆಕ್ಟ್ರಿಕಲ್ ಗೀಸರಿಂದ ಕಾಯಿಸ್ತಾರೆ, ಗುಜರಾತ್ ಬಾಯ್ಲರಿಂದ ಕಾಯಿಸ್ತಾರೆ, ಹೀಟ್ ಪಂಪಿಂದ ಕಾಯಿಸ್ತಾರೆ, ಸೌದೆ ಹಂಡೆ ಒಲೆಯಿಂದ ಕಾಯಿಸ್ತಾರೆ, ಕೆಲವರು ನಾನಾ ರೀತಿ ಕಾಯಿಸ್ತಾರೆ. ಇದು ಸೋಲಾರ್ ವಾಟರ್ ಹೀಟರ್ ಏನಂತಂದರೆ ಸೂರ್ಯನಿಂದ ಫ್ರೀ ಆಗ್ಸಿರೋ ಸನ್ಲೈಟ್ನ ಯೂಸ್ ಮಾಡಿಕೊಂಡು ಜಾಸ್ತಿ ದಿನ ಬಾಳಿಕೆ ಬರೋವಂಥ ಯೂನಿಟ್ನ ಯೂಸ್ ಮಾಡಿ ನಾವು ಬಿಸಿನೀರನ್ನ ಬಳಸುವಂಥದ್ದು. ಸೊ ಇದಕ್ಕೆ ಯಾವುದೇ ಮೇಂಟೆನೆನ್ಸ್ ಬೇಕಾಗಿರಲ್ಲ. ಇದು ಒಂದ್ಸಲ ಹೀಟ್ ಆದರೆ ನೀರು 48 ಗಂಟೆ ಬಿಸಿ ಹಾಗೆ ಇರುತ್ತೆ. ಮತ್ತು ಅವ್ರ ಮನೆ ಮೇಲ್ಗಡೆ ಖಾಲಿ ಜಾಗ ಇರೋ ಜಾಗದಲ್ಲಿ ಸೋಲಾರ್ ವಾಟರ್ ಹೀಟರ್ ಇನ್ಸ್ಟಾಲೇಷನ್ ಆಗುತ್ತೆ. ಓಕೆ ಸರ್. ಸರ್ ಮಾರ್ಕೆಟಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ಗಳಿವೆ, ಏನಕ್ಕೆ ಸುಪೀರಿಯರ್ ಪ್ರಾಡಕ್ಟ್ಗಳನ್ನೇ ಬೈ ಮಾಡಬೇಕು ಸರ್ ನಮ್ಮ ವೀಕ್ಷಕರು? ಸರ್ ಫಸ್ಟ್ ಆಫ್ ಆಲ್ ಏನಂತಂದರೆ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗು. ಇದು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥ ಕಂಪನಿ ಮತ್ತು ಕನ್ನಡಿಗರು ಮಾಡ್ತಾ ಇರೋಂಥ ಕಂಪನಿ ಇದು ಯಾವುದೇ ಕಂಪ್ನಿ ಯಾವುದೇ ದೇಶದಿಂದ ಇಂಪೋರ್ಟ್ ಮಾಡೋದಿಲ್ಲ. ನಾವು ಡೈರೆಕ್ಟಾಗಿ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮಗೆ ಕಂಪನಿಯಿಂದ ಕಸ್ಟಮರ್ಗೆ ಡೈರೆಕ್ಟಾಗಿ ಸಪ್ಲೈ ಆಗೋದ್ರಿಂದ ರೇಟ್ಸ್ ಕೂಡ ಬೆಸ್ಟ್ ಇರುತ್ತೆ. ಜೊತೆಗೆ ನಮ್ಮಲ್ಲಿ ಮಲ್ಟಿ ಪ್ರಾಡಕ್ಟ್ಸ್ ಇದೆ. ಮಲ್ಟಿ ಪ್ರಾಡಕ್ಟ್ಸ್ ಅಂದರೆ ಏನಂದರೆ ವಾಟರ್ ಪ್ಯೂರಿಫೈರ್ ಆಗಿರ್ಬೋದು, ಸಾಫ್ಟ್ನರ್ ಆಗಿರ್ಬೋದು, ಹೀಟ್ ಪಂಪ್ ಆಗಿರ್ಬೋದು, ಒಂದೇ ಕಡೆಯಿಂದನೇ ಕಸ್ಟಮರ್ ತಗೊಳ್ಳೋದ್ರಿಂದ ಅವರಿಗೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಒಂದೇ ಕಡೆಯಿಂದನೇ ಸರ್ವಿಸ್ ಸಿಗುತ್ತೆ ಮತ್ತು EMI ಆಪ್ಷನ್ ಸಿಗೋದ್ರಿಂದ ಕಸ್ಟಮರ್ಗೆ ಎಲ್ಲಾನು ಕೂಡ ಒಂದೇ ಕಡೆಯಿಂದ ಸಿಗೋದ್ರಿಂದ ಸುಪೀರಿಯರ್ ಸೋಲಾರ್ನ ತಗೋಬಹುದು ಮತ್ತು ಬೆಸ್ಟ್ ಸರ್ವಿಸ್ ಇದೆ. ಓಕೆ ಸರ್. ಸರ್ ನಾವೀಗ ನೋಡಿರ್ಬೋದು ತುಂಬಾ ಜನ ಮೋಲ್ಡ್ ಮನೆನೇ ಯಾವಾಗಲೂ ಇಟ್ಕೊಂಡಿರಲ್ಲ. ತುಂಬಾ ಜನ ಹಳ್ಳಿ ಕಡೆ ಹಂಚಿನ ಮನೆ ಆಗಿರ್ಬೋದು, ಸೀಟಿನ ಮನೆ ಆಗಿರ್ಬೋದು, ಎಲ್ಲ ತುಂಬಾ ಜನ ಮನೆಗಳಿದ್ದಾವೆ. ಅವ್ರಿಗೂ ತುಂಬ ಆಸೆ ಇರುತ್ತೆ ನಾವು ಸೋಲಾರ್ ಹಾಕ್ಸ್ಕೊಳ್ಬೇಕು, ಸಿಸ್ಟಮ್ ಹಾಕ್ಸ್ಕೊಳ್ಬೇಕು, ಸೋಲಾರ್ ಸಿಸ್ಟಮ್ ಎಲ್ಲ ಅಂತ ಮನೆಗಳಿಗೂ ಕೂಡ ನೀವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ ಸರ್? ಖಂಡಿತ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ಕೆಲವು ಕಂಪ್ನಿಗಳಲ್ಲಿ ಶೀಟ್ ಮನೆ, ಎಂಚಿನ ಮನೆಗೆ ಹಾಕೋ ಫೆಸಿಲಿಟಿ ಇಲ್ಲ. ನಮ್ಮಲ್ಲಿ ಅದಕ್ಕೆ ಕೆಲವುಗಳನ್ನ ಮಾಡಲ್ಗಳನ್ನ ನಾವು ಮಾಡಿದ್ದೀವಿ. ಯಾವುದೇ ಎಂಚಿನ ಮನೆ ಆಗಿರಲಿ, ಯಾವುದೇ ಶೀಟ್ ಮನೆ ಆಗಿರಲಿ, ಜೊತೆಗೆ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಹೈಟ್ ಇರಲಿ ಇಲ್ದಲೇ ಹೋಗಲಿ, ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀರಾ? ಓಕೆ ಸರ್. ಸರ್ ತುಂಬಾ ಕಡೆ ಕೇಳಿದ್ದೀನಿ ಸೋಲಾರ್ಗೆ ಉಪ್ ನೀರು ಆಗಿರ್ಬೋದು, ಬೋರ್ವೆಲ್ ನೀರು ಬಂದ್ರೆ ಸೋಲಾರ್ ಹಾಳಾಗುತ್ತೆ ಅಂತ ಕೇಳಿದ್ದೀನಿ. ಇದು ನಿಜನಾ ಸರ್? ಏನಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಹೌದು ಸರ್. ಆದರೆ ನಮ್ಮಲ್ಲೇ ಯಾಕೆ ತಗೋಬೇಕು ಅಂತಂದರೆ ನಮ್ಮ ಪ್ರಾಡಕ್ಟು ಗ್ಲಾಸ್ ಲೈನ್ ಟ್ಯಾಂಕು ಮತ್ತು ಸಕ್ರಿಫೈಷನಲ್ ಆ್ಯನೋಡ್ ಒಂದು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಇದು ಎಷ್ಟೇ ಉಪ್ಪು ನೀರಿದ್ರೂ ಕೂಡ ನಿಮಗೆ ಅದು ಕರೋಷನ್ ಆಗೋದು ಮತ್ತು ಸ್ಕೇಲಿಂಗ್ ಆಗೋದು, ಟ್ಯಾಂಕ್ ಲೀಕೇಜ್ ಆಗೋದು ಆಗಲ್ಲ. ನಮ್ಮ ಹತ್ರ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಮಿನಿಮಮ್ 20 ಇಯರ್ಸ್ ಬರುತ್ತೆ ಲೈಫ್. ಓಕೆ ಸರ್. ಸುಪೀರಿಯರ್ ಕಂಪನಿಯಿಂದ ಹಳೆ ಸೋಲಾರ್ಗಳಿಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ ಸರ್? ಹೌದು ಸರ್. ಎನಿ ಕಂಪನಿ, ಎನಿ ಮಾಡಲ್ಲು, ಎನಿ ಮೇಕು, ನೀವು ಹಳೆ ಸೋಲಾರ್ ಇದೆ ಅಂತ ಹೇಳಿದ್ರೆ ಸೊ ಅದಕ್ಕೆ ಬೆಸ್ಟ್ ಪ್ರೈಸ್ ಕೊಟ್ಟು EMI ಕೊಟ್ಟು ಸೇಮ್ ಡೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸರ್. ಅದು ಎಕ್ಸ್ಚೇಂಜ್ ಮಾಡೋದಲ್ದೇ EMI ಕೊಟ್ಟು ಕೂಡ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀರಾ? ಖಂಡಿತ ಸರ್. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ನೀವು ಹೇಳಿದ್ರಿ 8 ಥರ ಪ್ರಾಡಕ್ಟ್ಗಳಿವೆ ಅಂತ, ಆದರೆ ಸರ್ ನಮ್ಮ ವೀಕ್ಷಕರಿಗೆ ಏನೇನು ಮಾಡೆಲ್ಗಳಿವೆ ಅದರಲ್ಲಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಸರ್? ತೋರಿಸ್ತೀರಾ?
ಸರ್ ಇದು ಸೋಲಾರ್ ವಾಟರ್ ಹೀಟ್ರು, ಇದು ETC ಮಾಡೆಲ್, ಇವಾಕ್ಯುವೇಟೆಡ್ ಟ್ಯೂಬ್ ಕಲೆಕ್ಟರ್. ಇದು 110 ಲೀಟರ್ ಕೆಪಾಸಿಟಿ. ಇದು 3 ಅಡಿ ಅಗಲ, 6 ಅಡಿ ಉದ್ದ ಬರುತ್ತೆ. ಸೊ ಇದು 3 ಜನ ಫ್ಯಾಮಿಲಿಗೆ ಸಾಕಾಗುತ್ತೆ ಸರ್. ಇದು 3 ಜನ ಫ್ಯಾಮಿಲಿಗೆ ಸಾಕಾಗುತ್ತೆ. ಓಕೆ. ಸೊ ಅದೇ ರೀತಿ ಪಕ್ಕದಲ್ಲಿರೋದು FEC ಪ್ಯಾನಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಕೂಡ ಸೋಲಾರ್ ವಾಟರ್ ಹೀಟರ್. ಇದು 100 ಲೀಟರ್. ಇದು ಕೂಡ 3 ಜನಕ್ಕೆ ಸಾಕಾಗುತ್ತೆ ಸರ್. ಇದು 3 ಜನಕ್ಕೆ ಸಾಕಾಗುತ್ತೆ ಸರ್. ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಏನಿರುತ್ತೆ ಸರ್? ಸರ್ ಡಿಫ್ರೆನ್ಸ್ ಅಂತಂದ್ರೆ ಇದು FEC ಫ್ಲಾಟ್ ಪ್ಲೇಟ್ ಕಲೆಕ್ಟರ್ ಅಂತ ಹೇಳ್ತೀವಿ, ಅದನ್ನ ETC ಅಂತ ಹೇಳ್ತೀವಿ. ಸೊ ಇದು 25 ವರ್ಷಕ್ಕೆ ಮುಂಚೆ ಬಂದಿದ್ದು ಮಾಡೆಲ್, ಅದು ಇವಾಗ 15 ವರ್ಷಕ್ಕೆ ಮುಂಚೆ ಬಂದಿದ್ದು ಮಾಡೆಲ್ ಇದು. ಸೊ ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಪ್ರಾಬ್ಲಮ್ ಇತ್ತು ಅದನ್ನ ಮಾಡಿಫೈ ಮಾಡಿದ್ದಾರೆ. ಎಕ್ಸಾಂಪಲ್ ಫ್ಲಾಟ್ ಟಿವಿ ಇತ್ತು, LED LCD ಬಂತಲ್ಲ, ಸೊ ಆ ತರದ್ದು. ಸೊ ಮೇಜರ್ ಆಗಿ ಹೇಳ್ಬೇಕಂದ್ರೆ ಕಾಸ್ಟ್ ಕಮ್ಮಿ ಇದೆ, ಡ್ಯೂರಬಿಲಿಟಿ ಜಾಸ್ತಿ ಇದೆ ಅದು. ಸೊ ಕಸ್ಟಮರ್ಸ್ ಇವಾಗ 98% ಟ್ಯೂಬ್ಲರ್ ಮಾಡೆಲ್ ತಗೊಳ್ತಾರೆ. ಪ್ರೆಷರೈಸ್ ಸಿಸ್ಟಮ್ ತಗೊಳ್ಳೋರು ಈ ಸಿಸ್ಟಮ್ನ ಹಾಕೊಂತಾರೆ. ಹೀಟ್ ಪಂಪ್ ಹಾಕೊಳ್ಳೋರು, ಪ್ರೆಷರೈಸ್ ಸಿಸ್ಟಮ್ ಹಾಕೊಳ್ಳೋರು ಈ ಮಾಡೆಲ್ನ ಇನ್ಸ್ಟಾಲೇಷನ್ ಮಾಡಿಸ್ತಾರೆ. ಸೋಲಾರ್ ಇವೆಲ್ಲ ಏನ್ ಪ್ರೈಸ್ ಇಂದ ಶುರು ಆಗುತ್ತೆ ಸರ್? 13,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ನಿಮಗೆ 13,000 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ಈಗೇನ್ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಿದ್ರು ಸರ್? ಇದು ಎಲೆಕ್ಟ್ರಿಕಲ್ ಚಿಮ್ನಿ. ಪ್ರತಿ ಒಂದು ಹೊಸ ಮನೆಗೂ ಈ ಪ್ರಾಡಕ್ಟ್ ಬೇಕೇ ಬೇಕು. ಯಾಕೆ ಅಂದ್ರೆ ಒಂದು ಪೇಂಟ್ ಮಾಡಿಸುವಾಗ ಸಣ್ಣ ಮನೆಗಳಾದ್ರೆ ಆಗಾಗಲೇ ಪೇಂಟ್ ಮಾಡಿಸ್ಬೋದಾಗುತ್ತೆ. ಕಿಚನ್ ಅಂದ್ರೆ ಯಾವಾಗ್ಲೂ ಎಣ್ಣೆ ಜಿಡ್ಡು ಮಸಿ ಈ ಥರದ್ದೆಲ್ಲ ಹಾಕ್ತಿರುತ್ತೆ. ಸೊ ಜೊತೆಗೆ ಅಡುಗೆ ಮಾಡೋರ ಆರೋಗ್ಯನೂ ಕೂಡ ಹಾಳಾಗುತ್ತೆ. ಇದೊಂದು ಚಿಮ್ನಿ ಅವ್ರು ಇನ್ಸ್ಟಾಲೇಷನ್ ಮಾಡಿದ್ರೆ ಅಡುಗೆ ಮಾಡೋರು ಕೂಡ ಹೆಲ್ತಿ ಆಗಿರ್ತಾರೆ, ಮನೆಯೂ ಕೂಡ ಚೆನ್ನಾಗಿರುತ್ತೆ. ಸೊ ನಮ್ಮಲ್ಲಿ ಇದೇ ಕಾರಣಕ್ಕೋಸ್ಕರ 15 ಮಾಡೆಲ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. 15 ಮಾಡಲು? ಹೌದು, 15 ಮಾಡೆಲ್ ಇದೆ ನಮ್ಮಲ್ಲಿ. ಬೇಸಿಕ್ ರೇಂಜು ಅವ್ರಿಗೆ ಬಾಡಿಗೆ ಮನೆಗೆ ಹಾಕ್ಸೋರ್ಗೂ ನಮ್ಮ ಹತ್ರ ರೇಂಜಸ್ ಇದೆ, ವೈಫೈ ಮನೆಗಳಿಗೆ ಹಾಕ್ಸೋಂಥ ರೇಂಜಸ್ ಇದೆ, ಮತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ನಮ್ಮಲ್ಲಿ ರೇಂಜಸ್ ಇದೆ. ಕಾಸ್ಟ್ ವೈಸ್ ಹೋಗೋದಾದ್ರೆ ನಿಮಗೆ 8,000 ನಿಂದ ಹಿಡಿದು 25,000 ವರೆಗೂ ನಮ್ಮಲ್ಲಿ ಸುಮಾರು ಮಾಡೆಲ್ಸ್ ಇದೆ. ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ನೋಡಿ, ಈ ಮಾಡೆಲ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಮೆಟಲ್ ಮೋಟ್ರು, ಮೆಟಲ್ ಬ್ಲೋವರು, ಆಯಿಲ್ ಕಲೆಕ್ಟ್ರು, ಟಚ್ಚು, ಆಟೋ ಕ್ಲೀನು, ಹ್ಯಾಂಡ್ ಸೆನ್ಸರ್. ನೋಡಿ ಹ್ಯಾಂಡ್ ಸೆನ್ಸರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೋಡಿ. ಸೊ ಇವಾಗ ಎಕ್ಸಾಂಪಲ್ಲು ಏನೋ ಅಡುಗೆ ಮಾಡ್ತಿರ್ತೀರ, ಕೈಯಲ್ಲೆಲ್ಲ ಎಣ್ಣೆ ಜಿಡ್ಡಾಗಿದೆ, ಮತ್ತೆ ಏನೋ ಹಿಟ್ಟಾಗಿರುತ್ತೆ. ಸೊ ಅವಾಗ ಅವರು ಮುಟ್ಟಕ್ಕಾಗಲ್ಲ. ಅವಾಗ ಜಸ್ಟ್ ಹಿಂಗೆ ನೋಡಿ, ಹಿಂಗೆ ಜಸ್ಟ್ ಪಾಸ್ ಮಾಡಿದ್ರೆ ಸಾಕು, ಸ್ಪೀಡ್ಗೆ ಹೋಗುತ್ತೆ. ಓಕೆ. ಸೊ ಆಫ್ ಮಾಡಬೇಕಂದ್ರೆ ಟಚ್ ಮಾಡೋಂಗೇ ಇಲ್ಲ, ಜಸ್ಟ್ ಹ್ಯಾಂಡ್ ಸೆನ್ಸರಲ್ಲಿ ಆಗುತ್ತೆ. ಲೇಟೆಸ್ಟ್ ಫೀಚರ್ಸು ನಮ್ಮಲ್ಲಿದ್ದಾವೆ. ಓಕೆ, ಎಲ್ಲ ಥರ ಫೀಚರ್ಸ್ಗಳು ಇದ್ದಾವೆ? ಖಂಡಿತ ಸರ್. ಸರ್ ಇವೆಲ್ಲ ಏನು ಪ್ರೈಸಸ್ಗಳಿಗೆ ಸಿಗುತ್ತೆ ಸರ್? ಸರ್ ಅದೇ ಹೇಳಿದ್ನಲ್ಲ, 8,000 ನಿಂದ 25,000 ವರೆಗೂ ಇದೆ. ಓಕೆ ಸರ್. ಅದು ಬಿಟ್ಟರೆ ಇನ್ನೇನು ಪ್ರಾಡಕ್ಟ್ಗಳಿದಾವೆ ಸರ್ ಸರ್? ನಮ್ಮಲ್ಲಿ ನೋಡಿ ಗ್ಯಾಸ್ ಸ್ಟವ್ಸ್ ಇದೆ. ಗ್ಯಾಸ್ ಸ್ಟವ್ಸ್ ಅಲ್ಲಿ 2 ಬರ್ನರು, 3 ಬರ್ನರು, 4 ಬರ್ನರು, ಮತ್ತೆ ಬಿಲ್ಟ್ ಇನ್ ಹಾಬ್ಸು. ಓಕೆ. ಸೊ ಅದರಲ್ಲೂ ಕೂಡ ವೆರೈಟೀಸು, ಡಿಸೈನು, ನಾಬಲ್ ಡಿಸೈನ್ಸು. ಕಸ್ಟಮರ್ ಒಂದ್ಸಲಿ ಶೋರೂಮ್ಗೆ ಬಂದರೆ ಸೊ ಅವ್ರಿಗೆ ಯಾವ ಮಾಡೆಲ್ ಇಷ್ಟ ಆಗುತ್ತೆ ಸೊ ನಾವು ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಓಕೆ ಸರ್. ಈ ಸ್ಟವ್ ಎಲ್ಲ ಏನು ಪ್ರೈಸಿಂದ ಶುರು ಆಗ್ಬಿಡುತ್ತೆ ಸರ್? ನಿಮ್ಗೊಂದು 3,800 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಬೆಸ್ಟ್ ಪ್ರೈಸ್ ಇರುವಂಥದ್ದು, ಬೆಸ್ಟ್ ಕ್ವಾಲಿಟಿ ಇರುವಂಥದ್ದು. ಓಕೆ ಸರ್. ಸರ್ ಹೇಳ್ತಿರೋದೇನಂದ್ರೆ ಯಾರು ಹೊಸ ಮನೆ ಕಟ್ಟಬೇಕು ಅಂತ ಇದ್ರೆ ಕಟ್ಟ ಮನೆಗೆ ಹೊಸ ಎಲ್ಲಾ ತರ ಪ್ರಾಡಕ್ಟ್ಗಳು ಇಲ್ಲೇ ಸಿಗ್ಬಿಡುತ್ತೆ. ಖಂಡಿತ ಪ್ಯಾಕೇಜಲ್ಲಿ ಕೊಡ್ತೀವಿ. ನಾನು ಗೀಸರ್ಸ್ ಮತ್ತೆ RO ವಾಟರ್ ಪ್ಯೂರಿಫೈರ್ನ ತೋರಿಸ್ತೀನಿ, ಬನ್ನಿ. ಓಕೆ ಸರ್. ಸರ್ ಇದು ಎಲೆಕ್ಟ್ರಿಕಲ್ ಗೀಸರ್ ನೋಡಿ. ಇದು ಏನಿದೆಯಲ್ಲ, ಇದು ಎಲೆಕ್ಟ್ರಿಕಲ್ ಗೀಸರ್ ಇದೆಲ್ಲ ಕೂಡ. ಸೊ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕಂದ್ರೆ ಇನ್ಸ್ಟೆಂಟ್ ಗೀಸರ್ ಇದೆ, 1 ಲೀಟರ್ ಮತ್ತೆ 3 ಲೀಟರ್. ಇದನ್ನ ಹೆಂಗ್ ಯೂಸ್ ಮಾಡ್ತಾರೆ ಅಂತಂದ್ರೆ, ಕೆಲವು ಮನೆಗಳಲ್ಲಿ ಬಾಣಂತಿಯರು ಇರ್ತಾರೆ, ವಯಸ್ಸಾದವರು ಇರ್ತಾರೆ. ಪ್ರತಿ ಸಲಿಗೂ ಕೂಡ ಅವರು ಬಿಸಿ ನೀರ್ನ ಯೂಸ್ ಮಾಡ್ಬೇಕಾಗತ್ತೆ. ಅವಾಗ ಪ್ರತಿ ಸಲಿನೂ ಕೂಡ ಅವರು ಸ್ಟವ್ ಅಲ್ಲಿ ಕಾಯಿಸ್ಬಿಟ್ಟು ಯೂಸ್ ಮಾಡಕ್ಕಾಗಲ್ಲ. ಇನ್ಸ್ಟೆಂಟ್ ಗೀಸರ್ ವಿತ್ ಇನ್ ಸೆಕೆಂಡ್ ಅಲ್ಲಿ ಅವ್ರಿಗೆ ಹಾಟ್ ವಾಟರ್ ಸಿಗುತ್ತೆ. ಸೊ ಅದು ಕೂಡ ನಮ್ಮಲ್ಲಿದೆ. ಅದಾದ್ಮೇಲೆ ನೋಡಿ, ಇದು 15 ಲೀಟರ್ ನೋಡಿ. ಇದು 5 ಸ್ಟಾರ್ ರೇಟಿಂಗ್ ಇದೆ, ISI ಇದೆ, 5 ವರ್ಷ ವಾರಂಟಿ ಇದೆ ನಮ್ಮ ಬ್ರ್ಯಾಂಡ್ಗೆ. ಜೊತೆಗೆ ಇದು 15 ಲೀಟರ್, ಅದೇ ರೀತಿ 25 ಲೀಟರ್ ಇದೆ. ಇದರಲ್ಲಿ ಹಾರಿಜಾಂಟಲ್, ವರ್ಟಿಕಲ್ ಎರಡೂ ಮಾಡೆಲ್ ಇದೆ. ಮತ್ತೆ ABS ಬಾಡಿ ಇದೆ, ಮೆಟಲ್ ಬಾಡಿ ಇದೆ. ABS ಬಾಡಿ, ಮೆಟಲ್ ಎರಡು ಮಾಡೆಲ್ ಇದೆ. ಕಸ್ಟಮರ್ಗೆ ಗೀಸರ್ ಅಪ್ಲಿಕೇಶನ್ಸ್ ಏನಿದೆ ಅಷ್ಟಕ್ಕೂ ಕೂಡ ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದಾವೆ. ಅದೇ ರೀತಿ ವಾಟರ್ ಪ್ಯೂರಿಫೈರ್ಸ್ ಅಲ್ಲಿ ಬಂದ್ರೆ 10 ಮಾಡೆಲ್ಸ್ ಇದೆ. ಬೇಸಿಕ್ ರೇಂಜಸ್ ಇಂದ ಹಿಡಿದು ಹೈಯರ್ ರೇಂಜು ಅಂದ್ರೆ 5 ಸ್ಟೇಜ್ RO ಮತ್ತೆ 7 ಸ್ಟೇಜ್ ಇದೆ ನಮ್ಮಲ್ಲಿ. ಮತ್ತೆ ಬಿಲ್ಟ್ ಇನ್ನು ಸೊ ಅಂಡರ್ ಸಿಂಕ್ ROಗಳು ಇದೆ. ಮತ್ತೆ 4G ನೋಡಿ, ಇದು 4G. ಇದು ಒಂದರಲ್ಲೇ ಕೂಡ ವಾಟರ್ ಪ್ಯೂರಿಫಿಕೇಶನ್ ಆಗುತ್ತೆ, ಹಾಟ್ ವಾಟರ್ ಬರುತ್ತೆ, ಕೋಲ್ಡ್ ವಾಟರ್ ಬರುತ್ತೆ, ನಾರ್ಮಲ್ ವಾಟರ್ ಬರುತ್ತೆ. ಸೊ ಇದು ಒಂದೇ ಸಿಸ್ಟಮ್ ನಿಮ್ಮ ಮನೆಗೆ ಎಲ್ಲಾ ಅಪ್ಲಿಕೇಶನ್ಸ್ ಕೂಡ ಇದನ್ನ ಫಿಲ್ ಮಾಡುತ್ತೆ. ಕೆಲವರು ಕಿಚನ್ ಕೆಳಗಡೆ ಅಂಡರ್ ಸಿಂಕ್ ಬೇಕು ಅಂತ ಹೇಳ್ತಾರೆ, ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈರ್ ಕೂಡ ನಮ್ಮಲ್ಲಿದೆ. ಸೊ ಕಸ್ಟಮರ್ಗೆ ಪ್ರೈಸ್ ಮೇಲೂ ಒಳ್ಳೆ ಪ್ರೈಸ್ ಇದೆ, ಕ್ವಾಲಿಟಿಗಳಲ್ಲೂ ಒಳ್ಳೆ ಕ್ವಾಲಿಟಿನ ನಾವು ಕೊಡ್ತೀವಿ. ಎಲ್ಲ ಒಳ್ಳೆ ಕ್ವಾಲಿಟಿ ಕೂಡ ವಿತ್ ಒಳ್ಳೆ ಪ್ರೈಸ್ ಕೂಡ ಕೊಡ್ತೀರಾ? ಹೌದು. ಅದೇ ರೀತಿ ವಾಟರ್ ಸಾಫ್ಟ್ನರ್. ಸರ್ ವಾಟರ್ ಸಾಫ್ಟ್ನರು ಇವಾಗಿನ ಕಸ್ಟಮರ್ಸ್ಗೆ, ಇವಾಗಿನ ವಾಟರ್ ಕಂಡೀಷನ್ಗೆ ಕಂಪಲ್ಸರಿ ಬೇಕೇ ಬೇಕು. ಇದೇನಂತಂದರೆ ಪ್ರತಿಯೊಂದು ಕಸ್ಟಮರ್ ಕೂಡ ಒಂದು ಒಳ್ಳೆ ಮನೆ ಕಟ್ಟಬೇಕು, ಚೆನ್ನಾಗಿರೋದು, ಒಳ್ಳೆ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕಬೇಕು, ಒಳ್ಳೆ ಟೈಲ್ಸ್ ಹಾಕಬೇಕು, ಒಳ್ಳೆ ಬಟ್ಟೆ ತೊಗೋಬೇಕು. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಮೇಜರ್ ಪ್ರಾಬ್ಲಮ್ ಇವಾಗ ಏನಾಗ್ತಾ ಇದೆ ಅಂತಂದರೆ, ಎಲ್ಲಾನು ಪರ್ಚೇಸ್ ಮಾಡ್ತಾರೆ, ಆದರೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಕೂದಲು ಉದುರೋದು,
ಮತ್ತು ವಾಷಿಂಗ್ ಮಿಷಿನ್ ಹಾಳಾಗೋದು, ಗೀಸರ್ ಹಾಳಾಗೋದು, ಸೋಲಾರ್ ಹಾಳಾಗೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ. ಅದನ್ನು ಯಾವ ಥರ ಅವರು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಕೆಲವರಿಗೆ ಗೊತ್ತಿದ್ರೂ ಕೂಡ ಅದು ಮೇಂಟೆನೆನ್ಸು ಹಾಗೆ ಹೀಗೆ ಅಂತೇಳಿ ಸುಮ್ಮನಾಗ್ತಾ ಇದ್ದಾರೆ. ಕೆಲವ್ರು ಗೊತ್ತಿಲ್ಲದೇನೂ ಕೂಡ ಅದು ಹಾಳಾಗ್ತಾ ಇದೆ. ಸೊ ಅದೇ ರೀತಿ ಇದು ಈ ಸಾಫ್ಟ್ವೇರ್ ಒಂದನ್ನು ಕಸ್ಟಮರ್ ಪರ್ಚೇಸ್ ಮಾಡಿದ್ದೇ ಆದರೆ, ಸೊ ಈ ಸಾಫ್ಟ್ವೇರಲ್ಲಿ ಕಸ್ಟಮರ್ ಪ್ರಾಬ್ಲಮ್ಸ್ ಯಾವುದೂ ಇಲ್ದಂಗೆ ಕಾವೇರಿ ವಾಟರ್ ಥರ ನಿಮಗೆ ಸಾಫ್ಟ್ ವಾಟರ್ ಬರುತ್ತೆ. ಸೊ ಇದರಲ್ಲಿ ನಮ್ಮಲ್ಲಿ ಐರನ್ ಫಿಲ್ಟರ್ ಇದೆ, ಮತ್ತು ಕಾರ್ಬನ್ ಫಿಲ್ಟರ್ ಇದೆ, ಸ್ಯಾಂಡ್ ಫಿಲ್ಟರ್ ಇದೆ, ಮತ್ತು ವಾಟರ್ ಸಾಫ್ಟ್ನರ್ ಇದೆ. ಓಕೆ ಸರ್ ಅದೇ ರೀತಿ ಇದು ಗುಜರಾತ್ ಬಾಯ್ಲರು. ನೀವು ನೋಡಿರ್ತೀರಾ, ಹಳ್ಳಿಗಳಲ್ಲಿ ಸೌದೆ ಒಲೆ ಯೂಸ್ ಮಾಡ್ತಾ ಇದ್ರು, ಹಂಡೆ ಒಲೆ ಯೂಸ್ ಮಾಡ್ತಾ ಇದ್ರು. ಕೆಲವ್ರಿಗೆ ಎಲ್ಲೋ ಒಂದು ಸೆಂಟಿಮೆಂಟ್ ಕೂಡ ಇರುತ್ತೆ, ನಾವು ಗುಜರಾತ್ ಬಾಯ್ಲರ್ ಅಥವಾ ಹಂಡೆ ಒಲೆನಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದು. ಅಂಥವ್ರಿಗೋಸ್ಕರ ಮತ್ತು ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನ ಯೂಸ್ ಮಾಡೋದು ತುಂಬ ಸಿಂಪಲ್ಲು. ಇದ್ರ ಕೆಪಾಸಿಟಿ ಬಂದು 60 ಲೀಟ್ರ್, 80 ಲೀಟ್ರ್, 100 ಲೀಟ್ರ್ ಬರುತ್ತೆ. ಇದು 60 ಲೀಟ್ರ್ ತೊಗೊಂಡ್ರೆ 4 ರಿಂದ 5 ಜನ ಸ್ನಾನ ಮಾಡ್ಬೋದು. ಇವರು 1 kg ಸೌದೆ ಹಾಕಿದ್ರೆ ಸೊ ಅವರು ಪೂರ್ತಿ ಅವ್ರ ಮನೆಯಲ್ಲಿರೋ ಎಲ್ಲ ಮೆಂಬರ್ಸ್ ಕೂಡ ಸ್ನಾನ ಮಾಡ್ಬೋದಾಗುತ್ತೆ. ಸೊ ಇದು ಯಾವಾಗಲೂ ಇದು ಯೂಸರ್ ಫ್ರೆಂಡ್ಲಿ ಪ್ರಾಡಕ್ಟು. ಸೊ ಇದು ಕೂಡ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ, ಒಳ್ಳೆ ಸರ್ವಿಸ್ ಕೂಡ ಇದೆ. ಇದಕ್ಕೆ ಗುಜರಾತ್ ಬಾಯ್ಲರ್ ಬಂದು ನಿಮಗೆ ಸೊ 60 ಲೀಟ್ರ್ ಅರೌಂಡ್ 13,000 ಸ್ಟಾರ್ಟ್ ಆದರೆ ನಿಮಗೆ 100 ಲೀಟ್ರ್ ಬಂದು ಒಂದು 21,000 ಬರುತ್ತೆ. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಪ್ರತಿಯೊಂದು ತೋರಿಸಿದ್ರಿ. ನೀವು ಹೇಳೋ ಎಲ್ಲ ಪ್ರಾಡಕ್ಟ್ಗಳು ಕೂಡ ಯಾರಿಗೆ ಹೊಸ್ದಾಗಿ ಮನೆ ಕಟ್ಟಿದೆ ಎಲ್ಲರಿಗೂ ಬೇಕಂತ ಪ್ರಾಡಕ್ಟ್ಗಳೇ ಸರ್. ಈಗ ತಾನೇ ಹೊಸ್ದಾಗಿ ಮನೆ ಕಟ್ಟಿರ್ತಾರೆ, ಅವ್ರು ಏನೋ ಅಮೌಂಟ್ ಅನ್ಕೊಂಡು ಮನೆ ಕಟ್ಟಿರ್ತಾರೆ, ಅದು ಏನೇ ಅಮೌಂಟ್ ಆಗುತ್ತೆ. ಎಕ್ಸಾಂಪಲ್ ನಾವು ಮನೆ ಕಟ್ಟಿದ್ವಿ ಗೊತ್ತು, ಯಾಕಂದ್ರೆ ಮನೆ ಕಟ್ಟಕ್ಕೆ ಸ್ಟಾರ್ಟಿಗೆ ದುಡ್ಡು ಇರುತ್ತೆ, ಲಾಸ್ಟಿಗೆ ನಾವು ಮನೆ ಕಟ್ಟಿ ಎಂಡಿಂಗ್ ಒಳಗೆ ಅಲ್ಲಿ ನಮ್ಮ ಹತ್ರ ಒಂದು ದುಡ್ಡು 1 ರೂಪಾಯಿನೂ ದುಡ್ಡೇ ಉಳಿಲ್ಲ ಸರ್. ಆ ಟೈಮಲ್ಲಿ ಇವೆಲ್ಲ ಪ್ರಾಡಕ್ಟ್ ಬೇಕು ಅಂತ ತುಂಬ ಆಸೆ ಇರುತ್ತೆ ಮನೆಗೆ ಆಗಿಸ್ಬೇಕು ಅಂತ, ಆದರೆ ನಮ್ಮ ಹತ್ರ ದುಡ್ಡಿರಲ್ಲ. ತುಂಬ ಎಲ್ಲಿ ಕಡಿಮೆ ಕೊಡ್ತಾರೆ ಅಂತ ಇದು ಮಾಡ್ತೀವಿ ಸರ್. ನಮ್ಮ ವೀಕ್ಷಕರು ನಿಮ್ಮ ಹತ್ರ ಬಂದರೆ ಒಂದೇ ಸರಿ ಎಲ್ಲ ಪ್ರಾಡಕ್ಟು ಕೂಡ ಕಾಂಬೋದಲ್ಲಿ ಏನಾರು ಕೊಡ್ತೀರಾ ಸರ್? ಅದು ಕಮ್ಮಿ ಪ್ರೈಸಲ್ಲಿ ಏನಾರು ಕೊಡ್ತೀರಾ? ಹೌದು ಸರ್, ನಮ್ಮಲ್ಲಿ ಒಂದು ಸೋಲಾರ್ ವಾಟರ್ ಹೀಟ್ರು, ಒಂದು ಚಿಮ್ನಿ, ಒಂದು ಸ್ಟವ್ ಮತ್ತು ಒಂದು ವಾಟರ್ ಪ್ಯೂರಿಫೈರು, ಒಂದು ಗೀಸರ್, ಇಷ್ಟು ಸೇರಿ ಅದರದ್ದು ಒರಿಜಿನಲ್ ಮಾರ್ಕೆಟ್ ಸೆಲ್ಲಿಂಗ್ ಪ್ರೈಸು 72,000 ಆಗುತ್ತೆ. ನಾವು ಅದನ್ನು 59,900ಗೆ, ಇದು ಬೆಸ್ಟ್ ಪ್ರೈಸ್ ಸರ್. ನಿಮ್ಮ ವಿಡಿಯೋಯಿಂದ ನಾವು ಕೊಡ್ತೀವಿ. ಓಕೆ ಸರ್, ಇಷ್ಟು ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದೀರಾ? ಖಂಡಿತ ಸರ್. ಓಕೆ ಸರ್. ಸರ್ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡಿ, ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡಿ, ಪ್ರೈಸ್ ಬಗ್ಗೆ ತಿಳಿಸ್ಕೊಡಿ, ಕಾಂಬೋ ಆಫರ್ ಬಗ್ಗೆ ತಿಳಿಸ್ಕೊಡಿ. ನಮ್ಮ ವೀಕ್ಷಕರಿಗೆ ಒಬ್ಬೊಬ್ಬರು ಸರ್ ಡೈರೆಕ್ಟಾಗಿ ಬಂದು ಪರ್ಚೇಸ್ ಮಾಡ್ತಾರೆ ಕ್ಯಾಶ್ ಕೊಟ್ಟು, ಒಬ್ಬರಿಗೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಿಮ್ಮ ಕಂಪನಿ ಕಡೆಯಿಂದ EMI ಫೆಸಿಲಿಟಿ ಏನಾರು ನೀಡ್ತಾ ಇದ್ದೀರಾ ಸರ್? ಹೌದು ಸರ್, ನಾವು 4 ಬ್ಯಾಂಕ್ಗಳ ಜೊತೆ ಟೈಅಪ್ ಆಗಿದ್ದೀವಿ. ಸೊ ಕಸ್ಟಮರ್ ಯಾಕೆಂದರೆ ಅವ್ರದ್ದು ಪ್ರಾಬ್ಲಮ್ನ ನಾವು ಅರ್ಥ ಮಾಡಿಕೊಂಡು 4 ಬ್ಯಾಂಕ್ ಅವರು ನಮಗೆ ಟೈಅಪ್ ಆಗಿರೋದ್ರಿಂದ ಸೊ ನಾವು ಡೈರೆಕ್ಟಾಗಿ ಕಸ್ಟಮರ್ಗೆ ಏನು ಕೊಡ್ತಾ ಇದ್ದೀವಿ ಅಂದರೆ, ಜಸ್ಟ್ ಪೇ 999. ಅವರು 1,000 ರೂಪಾಯಿ ಕೊಟ್ಟರು 10,000 ಪ್ರಾಡಕ್ಟಿಂದ 1,00,000 ಪ್ರಾಡಕ್ಟ್ ತೊಗೊಂಡ್ರು ಕೂಡ ನಾವು 1,000 ಡೌನ್ ಪೇಮೆಂಟಲ್ಲಿ ಮಾಡ್ಕೊಡ್ತೀವಿ, ಮಿಕ್ಕಿದವರು EMI ಕಟ್ಕೊಂಡು ಹೋಗ್ಬೋದು. ಓಕೆ ಸರ್, ಕೇವಲ 999 ರೂಪಾಯಿ ನೀವು ಕೊಟ್ಟರೆ ಸಾಕು. 10,000ದಿಂದ 1,00,000 ಪ್ರಾಡಕ್ಟ್ ಏನೇ ತಗೊಂಡ್ರು ಕೂಡ ಬರೀ ಅವ್ರು 1,000 ರೂಪಾಯಿ ಕಟ್ಟರು ಕೂಡ ನೆಕ್ಸ್ಟ್ EMI ಕನ್ವರ್ಟ್ ಮಾಡ್ಕೊಬಿಟ್ಟು ಅವರು ಹೋಗ್ಬೋದು. ಖಂಡಿತ ಸರ್. ಓಕೆ ಸರ್, ನೀವು ನಮ್ಮ ವೀಕ್ಷಕರಿಗೆ EMI ಫೆಸಿಲಿಟಿ ಕೊಟ್ರಿ, ನೆಕ್ಸ್ಟ್ ಕಾಂಬೋ ಆಫರ್ ಕೂಡ ಕೊಡ್ರಿ ಸರ್. ಈಗ ನಮ್ಮ ವೀಕ್ಷಕ ನನ್ನ ಚಾನಲ್ ಕಡೆಯಿಂದ ಬರೋರಿಗೆ ಎಕ್ಸ್ಟರ್ನಲ್ ಆಫರ್ ಕೊಡ್ತೀರಾ ಸರ್? ಹೌದು ಸರ್, ನಾರ್ಮಲ್ ಮಾರ್ಕೆಟ್ ಪ್ರೈಸಲ್ಲಿ ಏನು MRP ಮೇಲೆ 10 to 20% ಡಿಸ್ಕೌಂಟ್ಸು ಮತ್ತು ಆಫರ್ಸ್ ಇರುತ್ತೆ. ನಿಮ್ಮ ಚಾನಲ್ ನೋಡಿ ಕಸ್ಟಮರ್ಸ್ ಯಾರಾದರೂ ನಮ್ಮ ಹತ್ರ ಬೈ ಮಾಡಿದ್ರೆ 30 to 40% ಡಿಸ್ಕೌಂಟ್ ಮತ್ತು ಆಫರ್ಸ್ ಕೊಡ್ತೀವಿ. 30 ರಿಂದ 40% ಡಿಸ್ಕೌಂಟ್ ಆಫರ್ ಕೊಡ್ತೀರಾ ನಮ್ಮ ಚಾನಲ್ ನೋಡ್ಕೊಂಡು ಯಾರು ಬರ್ತಾರೆ ಪರ್ಚೇಸಿಗೆ? ಖಂಡಿತ ಸರ್. ಓಕೆ ಸರ್. ಸರ್ ನಮ್ಮ ವೀಕ್ಷಕರು ಬಂದು ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ನೋಡ್ತಿರ್ತಾರೆ. ಬ್ಯಾಂಗ್ಳೂರಲ್ಲಾದರೆ ನಮ್ಮ ವೀಕ್ಷಕರು ಡೈರೆಕ್ಟಾಗಿ ನಿಮ್ಮ ಸ್ಟೋರ್ಗೆ ಬಂದು ಬೈ ಮಾಡ್ತಾರೆ. ಆದರೆ ಈಗ ಮೈಸೂರು ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಈಗ ಬೇರೆ ಯಾವುದೇ ನಮ್ಮ ಸ್ಟೇಟ್ ಆಗಿರ್ಬೋದು, ಅಲ್ಲಿಂದ ನೋಡೋರು ಯಾವ ರೀತಿ ಬೈ ಮಾಡ್ಬೋದು ಸರ್? ಸರ್ ಏನಿಲ್ಲ ಸರ್, ಸಿಂಪಲ್ಲು. ನಮ್ಮ ಪ್ರಾಡಕ್ಟು ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಕರ್ನಾಟಕದ ಎಲ್ಲ ಮೂಲೆನಲ್ಲೂ ಕೂಡ ನಮ್ಮಲ್ಲಿ 150ಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ ಇರೋದ್ರಿಂದ ಜಸ್ಟ್ ಕಸ್ಟಮರು ಈ ಕೆಳಗಡೆ ನಂಬರ್ ಬರ್ತಿರೋದಕ್ಕೆ ಕಾಲ್ ಮಾಡಿದ್ರೆ ಅವರೇ ಅಪಾಯಿಂಟ್ಮೆಂಟ್ ತೊಗೊಂಡು ಕಸ್ಟಮರ್ ಎಲ್ಲಿ ಟೈಮ್ಗೆ ಹೋಗಿ ಕಸ್ಟಮರ್ಗೆ ಪ್ರಾಡಕ್ಟ್ ಬಗ್ಗೆ ಸೈಟ್ ವಿಸಿಟ್ ಎಲ್ಲ ಕಂಪ್ಲೀಟ್ ಮಾಡಿ ಕಸ್ಟಮರ್ಗೆ ಓಕೆ ಆಯ್ತು ಅಂದರೆ ಬೆಸ್ಟ್ ಪ್ರೈಸ್ ಮಾಡಿ ಸೇಮ್ ಡೇನೇ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಓಕೆ ಸರ್, ಈಗ ನಮ್ಮ ವೀಕ್ಷಕರು ಬೆಂಗಳೂರಲ್ಲಿ ತಗೊಳ್ಳೋರಾದರೆ ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಸರ್ ಇದು ನಮ್ಮ ಬೆಂಗಳೂರಲ್ಲಿ 4 ಬ್ರಾಂಚಸ್ ಇದೆ. ಸೊ ಅದರಲ್ಲಿ ಹೆಡ್ ಆಫೀಸ್ ಬಂದು ಕೆಂಗೇರಿ ರಿಂಗ್ ರೋಡು, ಮರಿಯಪ್ಪನಪಾಳ್ಯ, ಆಪೋಸಿಟು ಕುಟೀರ ಪಾರ್ಕ್ ರೆಸ್ಟೋರೆಂಟು, ಬೆಂಗಳೂರು 56. ಓಕೆ ಸರ್. ಸರ್ ಏನು ಓಪನಿಂಗ್ ಮತ್ತು ಕ್ಲೋಸಿಂಗ್ ಟೈಮ್ ಏನಿರುತ್ತೆ ಸರ್? ಸರ್ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಸೊ ಫೋನ್ ಕಾಲ್ಸಲ್ಲಿ ಯಾವಾಗ ಬೇಕಾದರೂ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಸ್ಟಮರು ಶೋರೂಮಿಗೆ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ಜಸ್ಟ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಾಕು. ನಾವು ಕಸ್ಟಮರ್ ಪ್ಲೇಸ್ಗೆ ಅವ್ರು ಎನಿ ಟೈಮ್ಗೆ ಹೋಗಿ ನಾವು ಕಸ್ಟಮರ್ಗೆ ಪೂರ್ತಿ ಡೀಟೇಲ್ಸ್ ಕೊಟ್ಬಿಟ್ಟು ಅವ್ರಿಗೆ ಸಿಸ್ಟಮ್ನ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಓಕೆ
ಫ್ರೆಂಡ್ಸ್, ನಿಮ್ಗೆ ಯಾವುದೇ ಥರ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಯಾವುದೇ ಥರ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, EMI ಫೆಸಿಲಿಟಿ ಬಗ್ಗೆ ಆಗಿರ್ಬೋದು, ಕಾಂಬೋ ಆಫರ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಡೌಟ್ ನಿಮಗೆ ಪ್ರತಿಯೊಂದು ಡೌಟ್ ಆಗಿರ್ಬೋದು, ಇಲ್ಲಿಗೆ ಆಫೀಸ್ ಬರೋಕ್ಕೆ ಲೊಕೇಶನ್ ಆಗಿರ್ಬೋದು, ಯಾವುದೇ ಥರ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ. ಅಕಸ್ಮಾತ್ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ. ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಕೂಡ ನೀವು ವಾಟ್ಸಪ್ಪಲ್ಲೂ ಕೂಡ ಪಡಿಬೋದು. ಏನೇ ಥರ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿದ್ದ ನಂಬರ್ಗೆ ಕಾಲ್ ಮಾಡಿ. ಸರ್, ಇಷ್ಟೇ ಗಂಟೆ ವೀಡಿಯೋ ಎಲ್ಲ ಥರ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.